ಹಾಯ್ ಆಲ್, ವೆಲ್ಕಮ್ ಟು ಸೌಮ್ಯಾಸ್ ಲೈಫ್ ಲೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನೊಂದು ಮುಖ್ಯವಾಗಿ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ನಾನು ನಿಮಗೋಸ್ಕರ ತಂದಿದ್ದೀನಿ. ವ್ಲಾಗ್ ಮಾಡೋದು ಅಂದರೆ ಸುಮ್ಮನೆ ನಾನಲ್ಲಿ ಹೋದೆ, ಇಲ್ಲಿ ಬಂದೆ, ಇಲ್ಲಿ ತಿರುಗಾಡಿದೆ ಅಂಥ ವ್ಲಾಗ್ಗಳು ನನ್ನಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಇವತ್ತಿನ ಇನ್ಫಾರ್ಮೇಷನ್ನು ನಾನು ಸ್ಪೆಷಲಿ ನ್ಯೂ ಪೇರೆಂಟ್ಸಿಗೆ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಯರೆಸ್ಟ್ ನಿಮ್ಮ ರಿಲೇಟಿವ್ಸಲ್ಲಿ ಯಾರ್ಯಾರು ಪೇರೆಂಟ್ಸ್ ಇರ್ತಾರೆ, ಈ ಇನ್ಫಾರ್ಮೇಷನ್ ಯಾರಿಗೆ ಗೊತ್ತಿರಲ್ಲ, ದಯವಿಟ್ಟು ಅವರಿಗೆ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಇದು ವ್ಯಾಕ್ಸಿನೇಷನ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಅಂತ ಅಂದರೆ, ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತಾಯಿ ಕಾರ್ಡ್ ತಗೊಂಡು ಮಕ್ಕಳಿಗೆ 2 months, 2.5 months, 3.5 months, 5 months, 18 monthsಗೆ ನಾವು ವ್ಯಾಕ್ಸಿನ್ನ ಮಾಡಿಸ್ತೀವಿ. ಅದರ್ವೈಸ್ ಬೇರೆ ಫ್ಲೂಗಳಿಗೂ, ಜ್ವರ, ಕೆಮ್ಮು, ಶೀತ, ಕಾಯಿಲೆ ಈ ಥರದಕ್ಕೆ ವ್ಯಾಕ್ಸಿನ್ ಇದೆಯಾ ಅಂತ ಅಂದರೆ ಕಂಪಲ್ಸರಿ ವ್ಯಾಕ್ಸಿನ್ ಇದೆ. ಬಟ್ ನಮಗೆ ಗವರ್ನಮೆಂಟ್ ಹಾಸ್ಪಿಟಲಲ್ಲಿ ಅದು ಅವೈಲೇಬಲ್ ಇಲ್ಲ. ಯಾಕಿಲ್ಲ ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೆರಿ ಫಸ್ಟ್ ಇಲ್ಲಿ ನಾನು ನನ್ನ ಮಗುವಿನ ಫೈಲ್ನ ನಾನು ತೊಗೊಂಡಿದ್ದೀನಿ. ನಾನು ವ್ಯಾಕ್ಸಿನ್ ಕೊಡಿಸ್ತಾ ಇರೋ ಹಾಸ್ಪಿಟಲಲ್ಲಿ. ಸೊ ಇಲ್ಲಿ ಕಾಲಮ್ಸ್ ಇದೆ, ಏಜ್, ವ್ಯಾಕ್ಸಿನ್, ಡ್ಯೂ ಆನ್, ಗಿವ್ ಆನ್, ಬ್ಯಾಚ್ ನಂಬರ್ ಅಂತ ಹೇಳಿ. ಇಲ್ಲಿ ಕೆಲವೊಂದು ವ್ಯಾಕ್ಸಿನ್ನು ನಾನು ಆಲ್ರೆಡಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವನಿಗೆ ಕೊಡಿಸಿದ್ದೀನಿ. ಸೊ ಇಲ್ಲಿ ಏಜ್ ವೈಸ್ ಅಂದರೆ 1.5 month ಅಟ್ ಬರ್ತಲ್ಲೂ ಹಾಸ್ಪಿಟಲ್, ಪ್ರೈವೇಟ್ ಆರ್ ಗೌರ್ನಮೆಂಟ್, ಎಲ್ಲಿ ಮಗು ಹುಟ್ಟಿದ್ರು ಅಲ್ಲಿ ಅದನ್ನು ಕೊಟ್ಟಿರ್ತಾರೆ. ನಾನು ಇಲ್ಲೇನು ಬ್ಲ್ಯಾಕ್ ಪೆನ್ನಿಂದ ಡಾಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ನ್ಯೂಮೋನಿಕಲ್ 1, 2, 3, ಅಗೇನ್ ನ್ಯೂಮೋನಿಕಲ್ ಬೂಸ್ಟರ್ ಅಂತ ಹೇಳಿ 15 monthsಲ್ಲಿ ಏನಿದೆಯಲ್ಲ ಅದೊಂದು. ಇನ್ನು ಮಿಕ್ಕಿದ ಕೆಳಗಡೆ ಎಲ್ಲ ವ್ಯಾಕ್ಸಿನ್ಗಳು ನಾವು ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಅವೈಲೇಬಲ್ ಇಲ್ಲ. ಸೊ ಪಕ್ಕ ಆಗಿದೆ ಅನ್ಕೋತೀನಿ. ಅಗೇನ್ ಇಲ್ಲಿ ನಾನು ರೈಟ್ ಮಾರ್ಕ್ ಏನು ಹಾಕ್ತಾ ಇದ್ದೀನಲ್ಲ, ಆ ವ್ಯಾಕ್ಸಿನ್ಗಳು ನಮಗೆ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಅಂದರೆ ತಾಯಿ ಕಾರ್ಡಲ್ಲಿ ನಾವು ಅವೈಲೇಬಲ್ ಇದೆ, ನಾವು ಹಾಕಿಸ್ಕೊಂಡಿರ್ತೀವಿ ಕೂಡ. ಕೆಲವೊಬ್ಬರು ಇದನ್ನು ಗೌರ್ನಮೆಂಟ್ ಹಾಸ್ಪಿಟಲ್ ಹಾಕ್ಸಿಲ್ಲ, ಪ್ರೈವೇಟಲ್ಲೂ ಹಾಕಿಸ್ಕೋತಾರೆ. ಲೆಟ್ ಇಟ್ ದೆಮ್, ಅದು ಅವರ ಇಚ್ಛೆಗನುಸಾರವಾಗಿ. ಸೊ ಇಲ್ಲಿ ಫ್ಲೂ H1N1, ಫ್ಲೂ H1N1-2 ಅಂತ ಏನಿದೆಯಲ್ಲ, ಆ ವ್ಯಾಕ್ಸಿನ್ ಬಂದುಬಿಟ್ಟು ಪ್ರೈವೇಟ್ ಹಾಸ್ಪಿಟಲಲ್ಲೇ ಸಿಗುತ್ತೆ. ಇದು ಅಗೇನ್ ಗೌರ್ನಮೆಂಟಲ್ಲಿ ಸಿಗಲ್ಲ. ಸೊ ಈ COVID-19, H1N1, ಅಗೇನ್ ಬೇರೆ ಯಾವುದೇ ಥರ ವೈರಲ್ ಫೀವರ್ಗಳು, ಈ COVID-19 ನಮಗೆ ಗೊತ್ತಿರಲಿಲ್ಲ. ಸೊ ಅದೇ ಥರ ಯಾವುದೇ ಇನ್ಫೆಕ್ಷನ್ನು, ಫ್ಲೂ ಆಗಲಿ, ಫೀವರ್ ಆಗಲಿ ಬಂದರೆ ಅದು ಅವಾಯ್ಡ್ ಮಾಡುತ್ತೆ. ದೆನ್ ಹೆಪಟೈಟ್ 1 ಅಂದರೆ ಜಾಂಡೀಸ್, ಟೈಫಾಯ್ಡ್, MMR2, ಚಿಕನ್ ಪಾಕ್ಸ್, ನ್ಯೂಮೋನಿಕಲ್ ಬೂಸ್ಟರ್ ಅಂದರೆ ನ್ಯೂಮೋನಿಯಾ ಅಂತ ಹೇಳ್ತಾರಲ್ಲ, ಅದಕ್ಕೆ ಬೇಕಾಗಿರೋ ಬೂಸ್ಟರ್ ಅದು. ಸೊ ಹೆಪಟೈಟ್ A1 ಅಗೇನ್ ಇನ್ನು 4 yearsಲ್ಲಿ ಚಿಕನ್ ಪಾಕ್ಸ್ ಆಗಲಿ, ಟೈಫಾಯ್ಡು, ಸರ್ವಿಕಲ್ ಕ್ಯಾನ್ಸರ್ ಅಂತ ಹೇಳಿ ವ್ಯಾಕ್ಸಿನ್ಗಳು. ಈ ವ್ಯಾಕ್ಸಿನ್ ಡ್ಯೂ ಆನ್ ಅಂದರೆ ನನ್ನ ಪಾಪುವಿನ ಏಜ್, ವೇಟ್, ಆಮೇಲೆ ಅವನ ಹೈಟು, ಅವನ ಇಮ್ಯುನಿಟಿ ಪವರು, ಅದನ್ನು ನೋಡಿ ಈ ವ್ಯಾಕ್ಸಿನ್ನ ಡ್ಯೂ ಆನ್ ಯಾವಾಗ ಕೊಡ್ಬೋದು ಅಂತ ಹೇಳಿ ನನಗೊಂದು ಡೇಟ್ನ ಕೊಟ್ಟಿದ್ರು. ಅಗೇನ್ ಗಿವ್ ಆನ್, ನನ್ನ ಪಾಪುಗೆ ಈ ವ್ಯಾಕ್ಸಿನ್ನ ಯಾವಾಗ ಕೊಟ್ಟಿದ್ವಿ, ಅಲ್ಲಿಂದ ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ಡೋಸ್ ಕೊಡ್ಬೋದು, ಇಲ್ಲ ನೆಕ್ಸ್ಟ್ ವ್ಯಾಕ್ಸಿನ್ ಕೊಡ್ಬೋದು ಅನ್ನೋದಕ್ಕೆ ಗಿವ್ ಆನ್ ಯಾವಾಗ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಇದೇ ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಹೆಪಟೈಟ್ A2 ಏನಿದೆಯಲ್ಲ, ಅದು ನಾನು ನನ್ನ ಮಗನಿಗೆ ಏಪ್ರಿಲ್ ಆರ್ ಮೇ 2025 ನನಗೆ ಹಾಕಿಸ್ಬೇಕು. ಸೊ ನಾನು ಇನ್ನೂ ಹಾಕ್ಸಿಲ್ಲ, ಇನ್ನು ಮೇ ಹಾಕಿಸ್ತೀನಿ. ಸೊ ನೆಕ್ಸ್ಟ್ ಬ್ಯಾಚ್ ನಂಬರ್ ಏನಿದೆಯಲ್ಲ, ಆ ವ್ಯಾಕ್ಸಿನ್ ಮೇಲ್ಗಡೆ ಇರೋವಂಥ ಈ ಲಿಕ್ವಿಡ್ ಇರುತ್ತಲ್ಲ, ಸಿರೆಂಜ್ಗೆ ಇಂಜೆಕ್ಟ್ ಮಾಡ್ಕೋತಾರಲ್ಲ, ಸೊ ಆ ಲಿಕ್ವಿಡ್ ಮೇಲಿರುವಂಥ ಒಂದು ಡೇಟ್, ಬ್ಯಾಚ್ ನಂಬರ್ನ ಅವರಲ್ಲಿ ಮೆನ್ಷನ್ ಮಾಡ್ಕೋತಾರೆ. ಸೊ ಇದಾಗಿತ್ತು ಇಷ್ಟು ಡೀಟೇಲು. ಇನ್ನು MMR2 ಅಂತ ಏನಿದೆಯಲ್ಲ, ಹೆಪಟೈಟ್ ಅಂತ ಹೇಳಿದರೆ ಜಾಂಡೀಸು, ದೆನ್ ಟೈಫಾಯ್ಡೇ, ಅದರಲ್ಲಿ ಟೈಫಾಯ್ಡಲ್ಲಿ 2 ಬೂಸ್ಟರ್ ಇದೆ. ದೆನ್ MMR2 ಅಂತ ಹೇಳಿದ್ರೆ ಮಂಗನ್ ಬಾವ್ ಅಂತ ಹೇಳ್ತಾರಲ್ಲ, ಸೊ ಗಂಟ್ಲು ನೋವು ಬರುತ್ತೆ, ಗಂಟ್ಲು ಊದ್ಕೊಳ್ಳುತ್ತೆ, ಆ ಥರ ಅದು. MMR1 ಕೂಡ ಇದೆ, MMR2 ಕೂಡ ಇದೆ. MMR1 ನಾನು ಕೇಳಿದಾಗ ಪಾಪುಗೆ ಈಗ ನೀಡಿಲ್ಲ, ಅದು 1 ವರ್ಷದ ಒಳಗಿನ ಮಕ್ಕಳಿಗೆ ಅಂತ ಹೇಳಿದರು. ಸೊ MMR2ನ ನಾನು ಮಾಡಿಸಿದ್ದೀನಿ. ದೆನ್ ಹೆಪಟೈಟ್ 1, ಹೆಪಟೈಟ್ 2 ಅಂದರೆ ಜಾಂಡೀಸ್. ನಾನು ಹಾಸ್ಪಿಟಲ್ಗೆ ವ್ಯಾಕ್ಸಿನ್ಗೆ ಅಂತ ಹೋದಾಗ ನನಗೆ ಡಾಕ್ಟರು ಈ ರೀಸೆಂಟ್ ಸಿಚುಯೇಷನಲ್ಲಿ ಜಾಂಡೀಸ್ ತುಂಬ ಅಟ್ಯಾಕ್ ಆಗ್ತಾ ಇದೆ, 5 year ಬಿಲೋ ಏಜ್
ಇರೋವಂಥ ಮಕ್ಕಳಿಗೆ ಅಂತ ಹೇಳಿ ನಾನು ಅದನ್ನು ಕೂಡ ಹಾಕಿಸ್ಕೊಂಡಿದ್ದೆ. ಇನ್ನು ನನಗೆ ಹೆಪಟೈಟ್ 2 ಏಪ್ರಿಲ್ ಆರ್ ಮೇ ಮಂತಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ನಿಮೋನಿಕಲ್ ಬೂಸ್ಟರ್. ನಿಮೋನಿಯಾ ಅಂತ ಹೇಳ್ತಾರಲ್ಲ, ನಿಮೋನಿಯಾ ಆಲ್ಮೋಸ್ಟ್ ನನಗೆ ಡಾಕ್ಟರ್ಸು ಆರ್ ನರ್ಸ್ ನಾನು ತೋರಿಸುವಂಥ ಹಾಸ್ಪಿಟಲಲ್ಲಿ ನನಗೆ ಹೇಳಿದ ಪ್ರಕಾರ ನಿಮೋನಿಯಾ ಅನ್ನೋದು ಒಂದು 16 ವೈರಸ್ನ ಕವರ್ ಮಾಡುತ್ತೆ. ಅಂತ ಅಂದರೆ 16 ವೈರಸ್ಸಿಂದನೂ ಕೂಡ ಯಾವ ವೈರಸ್ ಅಂತ ಹೇಳೋಕ್ಕಾಗಲ್ಲ. ಸೊ 16 ವೈರಸ್ಸಿಂದ ಅದು ಅಟ್ಯಾಕ್ ಆಗತ್ತಂತೆ. 16 ವೈರಸಲ್ಲಿ 2 ಟೈಪ್ನ ಇವರು ಹಾಸ್ಪಿಟಲಲ್ಲಿ ಡಿವೈಡ್ ಮಾಡ್ಕೊಂಡಿರ್ತಾರೆ. ಅಂತ ಹೇಳಿದ್ರೆ ಒಂದು 6 ವೈರಸ್ನ ಕವರ್ ಮಾಡುವಂಥದ್ದು, ಇನ್ನೊಂದು 16 ಆಲ್ ಓವರ್ ವೈರಸ್ನ ಅದನ್ನು ಕವರ್ ಮಾಡ್ಕೊಳ್ಳುವಂಥ ವ್ಯಾಕ್ಸಿನ್ನು. ಆ ಟೈಮಲ್ಲಿ ನಮಗೆ ಯಾವ್ದು ಬೇಕು ಅನ್ನೋದನ್ನ ಪೇರೆಂಟ್ಸ್ ಸಜೆಷನ್ ಕೇಳ್ತಾರೆ. ಅದು ಪೇರೆಂಟ್ಸ್ ಮೇಲೆ ಬಿಟ್ಟಿದ್ದು. ನೆಕ್ಸ್ಟ್ ನಾನಿಲ್ಲಿ ದೆನ್ ಅದು ಬೇಸಿಸಲ್ಲಿ ಡಿಪೆಂಡ್ ಅಪಾನ್ ಎಷ್ಟು ವೈರಸ್ನ ಅದು ಅಕ್ಯುಪೈ ಮಾಡುತ್ತೆ ಅನ್ನೋದ್ರ ಮೇಲೆ ಅದೇನಾಗುತ್ತೆ ಪ್ರೈಸ್ ಅದನ್ನು ಅವರು ಫೈನಲ್ ಮಾಡ್ತಾರೆ. ಸೊ ಎಲ್ಲ ವ್ಯಾಕ್ಸಿನು ಆಲ್ಮೋಸ್ಟ್ 2000 to 2500 ಒಳಗಡೆ ಇರುತ್ತೆ. ಈ ನಿಮೋನಿಕಲ್ ಬೂಸ್ಟರ್ ಬಂದ್ಬಿಟ್ಟು ದೆನ್ ಸರ್ವಿಕಲ್ ಕ್ಯಾನ್ಸರ್ ಅಂತ ಏನಿದೆಯಲ್ಲ ಆ ವ್ಯಾಕ್ಸಿನ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಸೊ ಇದು ಕಂಪ್ಲೀಟ್ ಡೀಟೇಲು. ಇನ್ನು ನನ್ನ ಪಾಪುಗೆ ನಾನು ಏನಕ್ಕೆ ಅಡ್ಮಿಟ್ ಮಾಡಿದ್ದೆ ಅಂತ ಹೇಳಿದ್ರೆ, ಅವನಿಗೆ ಒಂದ್ಸಲಿ ಟೈಫಾಯ್ಡ್ ಆಗಿತ್ತು, ಒಂದ್ಸಲಿ ಡೆಂಗ್ಯೂ ಕೂಡ ಆಗಿತ್ತು. ಇಮ್ಯುನಿಟಿ ಪವರ್ ತುಂಬ ಲೋ ಇತ್ತು. ಗಾಡ್ ಸೇಕ್ ನನ್ನ ಪಾಪುಗೆ ವೈಟ್ ಬ್ಲಡ್ ಸೆಲ್ಸು ದೆನ್ ರೆಡ್ ಬ್ಲಡ್ ಸೆಲ್ಸು ಎರಡೂ ತುಂಬ ಚೆನ್ನಾಗಿರೋದ್ರಿಂದ ನಾನು ಆ ಡೇಂಜರ್ ಝೋನಿಗೆ ಹೋಗಲೇ ಇಲ್ಲ. ಸೊ ಇಮ್ಯುನಿಟಿ ಲೆವೆಲ್ ಸ್ವಲ್ಪ ಕಮ್ಮಿನೇ ಇತ್ತು. ಹಾಗಾಗಿ ದೆನ್ ಈ ಕಡೆ ಬಂದುಬಿಟ್ರೆ ನನ್ನ ಪಾಪುವಿನ ಹೆಸರು, ಏಜು, ಅವನ ಹೈಟು, ವೆಯ್ಟು. ಸೊ ಈ ಕೆಳಗಡೆ ಏನಿದೆಯಲ್ಲ ಅದು ನನಗೆ ವ್ಯಾಕ್ಸಿನ್ ಕೊಟ್ಟಿದ್ದು, MMR1 ಕೊಟ್ಟಿದ್ದು ಹೆಪಟೈಟ್, ದೆನ್ ಚಿಕನ್ ಪಾಕ್ಸ್ದು. ನೆಕ್ಸ್ಟ್ ಇನ್ನೊಂದು ಹೇಳಿದರೆ ಇಲ್ಲಿ ಕೆಳಗಡೆ ಇರೋವಂಥದ್ದು ಮೆಡಿಸಿನ್ ಅಂತ ಹೇಳಿದರೆ ಪಾಪುಗೇನೂ ಆಗಿರಲಿಲ್ಲ. ಬಟ್ ನಾನು ಡಾಕ್ಟರ್ ಕೇಳಿದ್ದೆ, ಸರ್ ಇಮ್ಯುನಿಟಿ ಬೂಸ್ಟರ್ಗೆ ನಾನು ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ ಫ್ರೂಟ್ಸು ಎಲ್ಲ ಕರೆಕ್ಟಾಗಿ ತಗೋತಾನೆ, ಅದರ್ವೈಸ್ ಏನಾದರೂ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ನಂಗೆ ಸಿರಪ್ ಕೊಟ್ಟಿದ್ರು. ಸೊ ನೀವು ಡಾಕ್ಟರ್ನ ತೋರಿಸಿ ಅದನ್ನು ಸಿರಪ್ನ ತಗೊಳ್ಳಿ, ನಾನು ಇಲ್ಲಿ ಬರ್ತಿದ್ದೀನಿ ಮೆನ್ಷನ್ ಆಗಿದೆ ಅಂತ ಹೇಳಿ ಅದನ್ನು ಕೊಡೋಕ್ಕೆ ಹೋಗಬೇಡಿ. ಇದು ಕಂಪಲ್ಸರಿ ಮ್ಯಾಂಡಿಟರಿನಾ ಅಂತ ಹೋದ್ರು, ಎಸ್ ಇದು ಕಂಪಲ್ಸರಿ ಮ್ಯಾಂಡಿಟರಿ. ನೀವು ಆಫರ್ ಮಾಡ್ಬೋದಾದರೆ, ಅಂದರೆ ದುಡ್ಡಿರೋರಾದರೆ ನೀವು ಇದನ್ನು ತಗೋಬೋದು. ಗೌರ್ಮೆಂಟ್ ಯಾಕೆ ಇದನ್ನು ಕೊಡಲ್ಲ ಅಂತ ಹೇಳಿದ್ರೆ ಕಾಸ್ಟ್ ಜಾಸ್ತಿ ಅಲ್ಲದೆ ನಮ್ಮ ಇಂಡಿಯಾದಲ್ಲಿ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡ್ತಾ ಇಲ್ಲ ಅಂತ ಅಂದರೆ ಅದು ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಅಲ್ಲ, ಬಟ್ ಇದು ಇನ್ಕ್ಲೂಡೆಡ್ ವ್ಯಾಕ್ಸಿನ್ಸೇ. ಎಷ್ಟು ಮಕ್ಕಳಿಗೆ ಅಂತ ಕವರ್ ಮಾಡೋಕ್ಕಾಗುತ್ತೆ. ಸೊ ಗೌರ್ಮೆಂಟಲ್ಲಿ ಅವೈಲೇಬಲ್ ಇಲ್ಲ. ಇದೆಲ್ಲ ಎಕ್ಸ್ಟ್ರಾ ವ್ಯಾಕ್ಸಿನ್ ಅಲ್ಲ, ಪ್ರತಿ ಮಕ್ಕಳಿಗೂ ಎಲ್ಲ ಕಾಯಿಲೆ ಬರ್ತಾ ಇದೆ. ಆದರೆ ಎಲ್ಲ ಕಾಯಿಲೆ ಬರ್ತಾ ಇದೆ, ಅದನ್ನು ನಾವು ಹೇಗೆ ತಡೆಗಟ್ಬೋದು, ಹೇಗೆ ಇದನ್ನು ಫುಲ್ ಸ್ಟಾಪ್ ಮಾಡ್ಬೋದು, ನನ್ನ ಮಗುನ ಈ ಕಾಯಿಲೆಯಿಂದ ಹೇಗೆ ನಾನು ಸೇವ್ ಮಾಡ್ಕೋಬೋದು ಅನ್ನೋದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇಮ್ಯುನಿಟಿ ಲೆವೆಲ್ ತುಂಬಾ ಚೆನ್ನಾಗಾಗುತ್ತೆ ಈ ವ್ಯಾಕ್ಸಿನ್ ಮಾಡಿಸೋದ್ರಿಂದ. ಅಗೇನ್ ನಾನೀಗ ಟೈಫಾಯ್ಡ್ ಮಾಡಿಸಿದ್ದೀನಿ ಅಂತ ಅಂದರೆ ಲೈಫ್ ಲಾಂಗ್ ಅವನಿಗೆ ಅಂದರೆ ಮಕ್ಕಳಿಗೆ ಆ ಫೀವರ್ ಬರೋದೇ ಇಲ್ಲ. ಮಂಗನ್ ಬಾವ್ದು ಅಂದರೆ MMR2 ಮಾಡಿಸಿದ್ದೀವಿ ಅಂತ ಅಂದರೆ ಅಗೇನ್ ಅವನಿಗೆ ಮಕ್ಕಳಿಗೆ ಯಾವತ್ತೂ ಕೂಡ ಮಂಗನ್ ಬಾವ್ ಅಂತ ಕಾಯಿಲೆ ಬರೋದಿಲ್ಲ. ಸೊ ಇಮ್ಯುನಿಟಿ ಲೆವೆಲ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಪೇನ್ಲೆಸ್, ಸೈಡ್ ಎಫೆಕ್ಟ್ ಅಂತೂ ಇಲ್ಲವೇ ಇಲ್ಲ. ಏನೋ ವ್ಯಾಕ್ಸಿನ್ ಮಾಡಿದ ಮೂಮೆಂಟಲ್ಲಿ ಅವ್ರಿಗೆ ಇಂಜೆಕ್ಟ್ ಮಾಡಿದ್ದು ಗೊತ್ತಾಗುತ್ತೆ. ಆಫ್ಟರ್ 5 ಮಿನಿಟ್ ಅವ್ರಿಗೆ ಏನಾಯಿತು ಅನ್ನೋದು ಗೊತ್ತೇ ಇರಲ್ಲ, ಅಷ್ಟು ತುಂಬ ಪೇನ್ಲೆಸ್ ಆಗಿರುತ್ತೆ. ಅಲ್ಲದೆ ಸ್ವಲ್ಪ ಇಮ್ಯುನಿಟಿ ಲೆವೆಲ್ ಕಮ್ಮಿ ಇರುವಂಥ ಮಕ್ಕಳಿಗೆ ಒಂದು ಗಂಟೆ 2 ಗಂಟೆ ಅಷ್ಟು ಬಿಟ್ಟು ಸ್ವಲ್ಪ ಫೀವರ್ ಬರುತ್ತೆ ಅಂತ ಕೇಳಿದ್ದೀನಿ, ಬಟ್ ಆಲ್ಮೋಸ್ಟ್ ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಪರ್ ವ್ಯಾಕ್ಸಿನ್ 2000 to 2500 ಒಳಗಡೆ ಆಗುತ್ತೆ. ಸೊ ಕೆಲವೊಂದು ಹಾಸ್ಪಿಟಲಲ್ಲಿ ಚೇಂಜ್ ಆಗುತ್ತೆ. ನಾನು ಏನು ಇಲ್ಲಿ ಫಾರ್ಮೆಟ್ ತೋರಿಸ್ತಿದ್ದೀನಲ್ಲ ಇದೇ ಫಾರ್ಮೆಟಲ್ಲಿ ಇರಲ್ಲ. ಕೆಲವೊಬ್ಬರಲ್ಲಿ 3 ಡೋಸ್ ತಗೋತಾರೆ, 4 ಡೋಸ್ ತಗೋತಾರೆ. ನಾನು ಕೂಡ ಬೆಂಗಳೂರಲ್ಲಿ ವಿಚಾರಿಸಿದ್ದೆ, ನನಗೆ ಒಂದು ವ್ಯಾಕ್ಸಿನ್ನು ಅಂದರೆ ಫಾರ್ ಎಕ್ಸಾಂಪಲ್ ಟೈಫಾಯ್ಡ್ದು ನನಗೆ 3ರಿಂದ 4 ಡೋಸ್ ಹೇಳಿದರು. ಸೊ ನಾನೇ ಯೋಚನೆ ಮಾಡಿದೆ, ನನ್ನ ಪಾಪುಗೆ 4 ಡೋಸು ಇಂಜೆಕ್ಟ್ ಮಾಡಿದ್ರೆ ಅದು ಹೇಗಿರುತ್ತೆ ಅಂತ. ಅಗೇನ್ ನಾನು ಬೇರೆ ಕಡೆ ವಿಚಾರಿಸಿದಾಗ ಅಂದರೆ ನನಗೆ ತುಂಬ ಗೊತ್ತಿರೋ ಅಂತ, ನಾವು ತುಂಬ ಓಡಾಡೋ. ಸೊ ನನ್ನ ಫ್ಯಾಮಿಲಿ ಡಾಕ್ಟರ್ ಹತ್ರ ನಾನು ಇದನ್ನು ನನ್ನ ಪಾಪುಗೆ ವ್ಯಾಕ್ಸಿನ್ಸ್ನ ಕೊಡಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದು ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು
ಸೋ ಮಚ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್ ಬಾಯ್.